ಒಳಗಡೆ ಹೋಗುವಾಗ ನಿಮ್ಮ ಬಗ್ಗೆ ಒಂದು ದೊಡ್ಡ ನಿರೀಕ್ಷೆ ಇತ್ತು. ಅಂದರೆ ಸುದಿ ಏನೋ ಒಂದು ಮಿರಾಕಲ್ ಮಾಡ್ತಾರೆ, ಒಂದು ಸೌಂಡ್ ಮಾಡ್ತಾರೆ, ಒಂದು ಬೇರೆ ಥರದ್ದ ನಿಮ್ಮದೊಂದು ಇಮೇಜ್ ಕ್ರಿಯೇಟ್ ಮಾಡ್ತಾರೆ ಅನ್ನೋಂಥದ್ದು. ಬಟ್ ಅದು ಎಲ್ಲೋ ಪ್ರೂವ್ ಆಗಲಿಲ್ಲ ಅಂತ ಅನ್ನಿಸ್ತಾ ಏನು ಸಮಸ್ಯೆ ಆಯಿತು, ಯಾವ ರೀತಿ ಅಲ್ಲಿ ಜರ್ನಿ ಶುರು ಆಯಿತು ಅಂತ? ಅಂದರೆ ಎಲ್ಲರ ಮೇಲೂ ಆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಣ್ಣ. ಅದೇ ವಿಚಾರವಾಗಿ ನಾವು ಆಡ್ತಿರ್ತೀವಿ, ಅದೆಲ್ಲಿ ರಾಂಗ್ ಸ್ಟೆಪ್ ಇಡ್ತೀವಿ ಅನ್ನೋದು ಅಲ್ಲಿ ಒಳಗೆ ಗೊತ್ತಾಗೋದೇ ಇಲ್ಲ ಅಣ್ಣ. ಅದು ಚಕ್ರವ್ಯೂಹ ಥರ. ಈಗ ನೀವೇ ಒಂದು ಮಾತು ಹೇಳಿದ್ರಿ, ಶಕ್ತಿ ಇಲ್ಲ ಅಂದರೂ ಯುಕ್ತಿಯಿಂದ ಆಡ್ತೀನಿ ಅಂತ. ಎಲ್ಲೋ ಒಂದು ರಾಂಗ್ ಸ್ಟೆಪ್ಪು ಮುಕ್ತಿ ಕೊಟ್ಬಿಡ್ತು ಅನಿಸುತ್ತೆ, ಎಲ್ಲೋ ತಪ್ಪಾಗಿದೆ ಅನಿಸುತ್ತೆ. ಈಗ ಆರಂಭದಲ್ಲಿ ಏನು ಲೆಕ್ಕಾಚಾರ ಹಾಕೊಂಡು ಹೋಗಿದ್ರಿ, ಎಷ್ಟು ವಾರ ನಾನು ಇರ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಇತ್ತು. ಬಟ್ ಈಗ ಜರ್ನಿ ಎಂಡ್ ಆಗಿದೆ. ಸೊ ಈಗ ಹೇಗೆ ಅನ್ನಿಸ್ತಾ ಇದೆ ಅಣ್ಣ? ದೇವರಣೆಗಳು ಆಚೆಯಿಂದ ಹಂಗೆ ಅನಿಸುತ್ತೆ. ಅಲ್ಲಿ ಯಾವ ಕ್ಯಾಲ್ಕುಲೇಷನ್ ವರ್ಕ್ ಆಗಲ್ಲ ಅಣ್ಣ. ಆ ಥರದ್ದೇನೂ ಇಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆಡೋಣ. ಒಂದು ಇತ್ತು ಅಣ್ಣ, ಅಂದರೆ ಎಂಜಾಯ್ ದ ಪ್ರೋಸೆಸ್ ಅಂತ. ಅಂದರೆ ಈಗ ಆಚೆನೂ ನನ್ನ ಕೆಲಸಗಳಿದೆ ಅಣ್ಣ, ಆಚೆನೂ ಸಂಬಳ ಇದೆ, ಅಲ್ಲೂ ಸಂಬಳ ಇದೆ. ಬಟ್ ಎಲ್ರಿಗೂ ಬಿಗ್ ಬಾಸ್ ಸಿಗಲ್ಲ. ಇದು ಸಿಕ್ಕಿದೆ ನಂಗೊಂದು ಖುಷಿ. ನಂಗೆ ಮುಂಚೆಯಿಂದನೂ ಆಸೆ ಇತ್ತು, ನಾನು ಎನಿ ಟೈಮ್ ಬರ್ತೀನಿ ಅಂತಲೇ ಹೇಳಿದ್ದೆ. ಬಟ್ ಸಿನಿಮಾಗಳಿಂದ ಹೋಗೋಕ್ಕಾಗ್ತಿರಲಿಲ್ಲ. ಬಟ್ ಅದೇ ಪ್ರಕಾಶ್ ಸರ್ ಆಗಲಿ ಪರಮೇಶ್ ಸರ್ ಆಗಲಿ, ಅದು ನಿಮ್ಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ, ತುಂಬ ಇದೆ ಸರ್ ಅಂತ ಹೇಳಿದೆ. ಆದರೆ ಆಚೆ ಎಲ್ಲೂ ಹೇಳ್ಬೇಡಿ ಅಂತ. ಹಂಗಾಗಿ ನೀವುಗಳು ಪ್ರಶ್ನೆ ಕೇಳುವಾಗ ಹೆಂಗೆಂಗೋ ನಿಮ್ಮನ್ನೆಲ್ಲ ಇಲ್ಲ ಅಂತ ಹೇಳ್ತಿದ್ದೆ. ನಿಮ್ಗೆ ಗೊತ್ತಿತ್ತು ಪಕ್ಕ. ಆದರೂ ನನ್ನ ಬಾಯಿಂದ ಅದು ಬರಬಾರ್ದು ಅಂತ ಏನೋ ತಿರ್ಸ್ತಿದ್ದೆ ಅವನ್ನ. ನಂಗೆ ಖುಷಿ ಇತ್ತಣ್ಣ. ಆಮೇಲೆ ಯಾವುದು ನಾನು ಸಿನಿಮಾನೇ ಕ್ಯಾಲ್ಕುಲೇಷನ್ ಬದುಕನ್ನೇ ಕ್ಯಾಲ್ಕುಲೇಷನ್ ಮಾಡಿಲ್ಲ ಅಣ್ಣ. ಅದು ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತಿರ್ತೀನಿ. ಆ ಥರದ್ದು ಏನೂ ಇರಲಿಲ್ಲ ಅಣ್ಣ. ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನನ್ನ ಕೈಲಿ ಏನಾಗುತ್ತೋ ಅದು ಮಾಡೋದು ಅಂತ ಹೋಗಿದ್ದೆ. ಮೇ ಬಿ ಇಷ್ಟೇ ದಿನ ಇತ್ತು ಅಂತ. ಈಗ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ, ನಾನು ಏನಂತ ತೋರಿಸ್ತೀನಿ ಅನ್ನೋಂಥ ಆಲೋಚನೆಯಲ್ಲಿ ಒಳಗಡೆ ಹೋದ್ರಿ. ಬಟ್ ಅಲ್ಲಿ ತೋರಿಸುವಂಥ ಸಾಧ್ಯತೆಗಳು ಆಗಲಿಲ್ಲ ಅಂತ ಅನಿಸ್ತಾ ಹೆಂಗೆ? ಅಣ್ಣ ಅದು ನಾನು ಏನಾಯ್ತು ಗೊತ್ತಾ, ಸುದೀಪ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದೆ ಅಣ್ಣ. ಈಗ ಮಿಕ್ಕಿದ ಹೀರೋಗಳ ಜೊತೆ ಕೆಲಸ ಮಾಡಿದ್ದೆ. ನಂಗೊಂದು ಬಾಂಧವ್ಯ ಒಂದು ಇದಿತ್ತು. ಅಲ್ಲಿ ಫಂಬಲ್ ಆಗ್ಬಿಡ್ತಾಣ, ನನ್ನ ವ್ಯಕ್ತಿತ್ವ ಏನೋ ತೋರಿಸ್ತೀನಿ ಅಂತ. ಆಮೇಲೆ ಒಂದು ಅಣ್ಣ, ನಾನು ಹಳೆ ಇಂಟರ್ವ್ಯೂಗಳಲ್ಲಿ ತುಂಬ ಹೇಳಿದ್ದೀನಿ, ಬೇಕಾದ್ರೆ ತೆಗೆದು ನೋಡಿ. ನಾನು ಹುಲಿ ವೇಜಲ್ಲಿರೋ ಹಸು ಅಂತ. ಬಿಕಾಸ್ ನನ್ನ ಕಣ್ಣು, ನನ್ನ ಕೂದಲೆಲ್ಲ ಹೆಂಗಿದೆ ಅಂದರೆ ಏನೋ ಭಯಂಕರ ರಾಕ್ಷಸ ಏನೋ ಅಂತ ಅನ್ನೋ ಥರ ಇದೆ. ನಾನೇನು ಹುಡ್ದಾಗಿಂದ ಕಣ್ಣಿಂಗಿದೆ. ಈ ಕಣ್ಣೇ ನನಗೆ ಸಿನಿಮಾಗಳೆಲ್ಲ ಕೊಡಿಸಿದ್ದು, ಅವ್ನ ಕಣ್ಣು ಬೇರೆ ರೀ ಅಂತ. ಮೇ ಬಿ ನಾನು ಹಂಗೆ ಕಾಣ್ತೀನಿ, ಹಂಗಲ್ಲ ಅಣ್ಣ ನಾನು. ಈಗ ನೀವೇನು ಬಿಗ್ ಬಾಸಲ್ಲಿ ನೋಡೋದ್ರಲ್ಲ ಅದೇ ನಾನು. ಅದೇ ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಹೇಳ್ತಾ ಇದ್ರೆ, ಅಂದರೆ ಸುದಿ ಅಂದರೆ ಒಬ್ಬ ಕೆಟ್ಟ ಮನುಷ್ಯ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ ಸರ್. ಆದರೆ ಇಲ್ಲಿಂದ ಒಂದು ನನ್ನ ಮನುಷ್ಯತ್ವ ಗೊತ್ತಾಗುವಂಥ ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಅಲ್ವಾ? ಇದು ತುಂಬ ಒಳ್ಳೆ ಪ್ರಶ್ನೆ ಅಣ್ಣ. ನೀವು ಇಂಡಸ್ಟ್ರಿಯಲ್ಲಿ ಒಂದು ಆಚೆ ಹೆಸರಿದೆ, ನನಗೆ ಗೊತ್ತಿಲ್ಲ ಅದೇನು ಕಂಡುಕೋತು ಅಂತಾನೆ. ಸುದಿ ಡ್ರಗ್ ಅಡಿಕ್ಟ್ ಅಂತ. ನಾನು ಎಲ್ಲಿ ಬೇಕಾದರೂ ಹಣೆ ಮಾಡ್ತೀನಿ, ಅವೆಲ್ಲ ಅಭ್ಯಾಸನೇ ಇಲ್ಲ ನನಗೆ. ಸಿಗರೇಟ್ ಸೇರ್ತೀನಿ ಅಣ್ಣ, ಸಿಗರೇಟು ಸೇರ್ತೀನಿ. ಆಮೇಲೆ ಸಿನಿಮಾಲು ಪಾತ್ರಗಳಿಗೆ ಸೇದಬೇಕು, ಅಭ್ಯಾಸ ಇದೆ. ನೀವು ನಾಟಕ ಆಡ್ಕೊಂಡು ಸಿಗರೇಟ್ ಸೇದೋಕ್ಕಾಗಲ್ಲ. ಅದು ಬಿಟ್ಟರೆ ಹೌದು, ಪಾರ್ಟಿಗಳಲ್ಲಿ ಎಣ್ಣೆ ಹೊಡೆದಿದ್ದೀನಿ. ಇದಿಷ್ಟು ಸತ್ಯ. ಇದು ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಹೆಂಡತಿಗೂ ಗೊತ್ತು ಇದು. ನನ್ನ ಜೊತೆ ಇರೋರಿಗೂ ಗೊತ್ತು. ಇದು ನಾನು ಇಲ್ಲೇನೋ ಭಯಂಕರ ನಾನು ಇಲ್ಲ ಅಂದರೆ ಅವರೆಲ್ಲರೂ ನಗ್ತಾರೆ. ಅದು ಬಿಟ್ಟು ಇನ್ನೇನೋ ಹೇಳಿದಾಗ ನನಗೆ ಒಳಗಡೆ ಅದು ಅನ್ಸೋದು. ಹಂಗಾಗಿ ಆಮೇಲೆ ಅದೇ ಎಷ್ಟೋ ಜನ ಸುದಿ ಅಂದರೆ ಅದು ಎದುರೋರು, ನನಗೆ ಗೊತ್ತಿದೆ ಅದು ಆ ಥರದ್ದಿತ್ತು. ಅದನ್ನೇ ನಾನು ಹೇಳಕ್ಕೆ ಹೋಗಿದ್ದು. ಇಲ್ಲ ನಾನು ಅದಲ್ಲ ಅನ್ನೋದನ್ನೇ, ಅದು ಮೇ ಬಿ ಈಗ ಹಂಗೆ ಅನಿಸಿದೆ ಅನಿಸುತ್ತೆ. ಅದನ್ನೇ ನಾನು ಹೇಳಿದ್ದು ಅಣ್ಣ. ಅದು ವ್ಯಕ್ತಿತ್ವ ಅನ್ನೋದನ್ನು ಅವತ್ತು ಆ ಗಾಬರಿ ಭಯದಲ್ಲಿ ನಾನು ಫಸ್ಟ್ ಟೈಮ್ ಅಣ್ಣ ನೋಡಿದ್ದು. ಅದೊಂದು ಮಿಸ್ ಆಯಿತು ಅಣ್ಣ. ಅದು ಸ್ವಲ್ಪ ಫನ್ ಆಗ್ತಿರುತ್ತೆ.